ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಐಗಾಟ್ ಕರ್ಮಯೋಗಿ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೇಗೆ ಲಾಗಿನ್ ಆಗೋದು, ಅದರಲ್ಲಿ ನಾವು ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಹೇಗೆ ಕೋರ್ಸನ್ನು ಕಂಪ್ಲೀಟ್ ಮಾಡಿ ನಂತರ ಹೇಗೆ ಸರ್ಟಿಫಿಕೇಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನೋಟಿಫಿಕೇಶನ್ ಅಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ ನಲ್ಲಿ ಸರ್ಚ್ ಆಪ್ಷನ್ಗೆ ಹೋಗಿ ನಂತರ ಇಲ್ಲಿ ಸರ್ಚ್ ನಲ್ಲಿ ಐ ಗಾಟ್ ಕರ್ಮಯೋಗಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಪ್ಷನ್ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಐ ಗಾಟ್ ಕರ್ಮಯೋಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಲೋ ಐ ಗಾಟ್ ಕರ್ಮಯೋಗಿ ಟು ಸೆಂಡ್ ಯು ನೋಟಿಫಿಕೇಶನ್ ಅಂತ ಕೇಳ್ತಿದೆ. ನಿಮಗೆ ಬೇಕಿದ್ರೆ ಅಲೋ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಡೋಂಟ್ ಅಲೋ ಕೊಡ್ಕೊಳ್ಳಿ. ನಂತರ ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಸೈನ್ ಇನ್ ಮತ್ತೆ ಇನ್ನೊಂದು ರಿಜಿಸ್ಟರ್ ಅಂತ ಎರಡು ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಎರಡು ಆಪ್ಷನ್ ಸಿಗುತ್ತೆ, ಒಂದು ಲಾಗಿನ್ ವಿತ್ ಪಾಸ್ವರ್ಡ್, ಇನ್ನೊಂದು ಲಾಗಿನ್ ವಿತ್ OTP ಕೇಳುತ್ತೆ. ಇಲ್ಲಿ ನಾವು ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೀವು HRMS ಮತ್ತೆ KJDಗೆ ಯಾವ ನಂಬರ್ನ ರಿಜಿಸ್ಟರ್ ಮಾಡಿರ್ತೀರಾ ಆ ನಂಬರ್ನ ಇಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿದ ನಂತರ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, ಕೋಡನ್ನು ಇಲ್ಲಿ ನೀವು ಸರಿಯಾಗಿ ಎಂಟರ್ ಮಾಡಿ. ಇಲ್ಲಿ ನೀವು ಕೋಡನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಐ ಗಾಟ್ ಕರ್ಮಯೋಗಿ ಆ್ಯಪು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, MDO ಹ್ಯಾಸ್ ಅಪ್ಡೇಟೆಡ್ ಯುವರ್ ಡೀಟೇಲ್ಸ್, ಕ್ಲಿಕ್ ಹಿಯರ್ ಟು ಸಿ ಚೇಂಜಸ್ ಅಂತ ಇದೆ. ನೀವೇನಾದರೂ ನಿಮ್ಮ ಡೀಟೇಲ್ಸನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫುಲ್ಲು ಡೀಟೇಲ್ಸು ತೋರಿಸ್ತಾ ಹೋಗುತ್ತೆ, ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ ಮತ್ತು ನಿಮ್ಮ ಡೆಸಿಗ್ನೇಷನ್ ಏನು ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಈಗ ಇಲ್ಲಿ ನೀವು ಹೀಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಪೆನ್ ಆಪ್ಷನ್ ಇದೆ, ಎಡಿಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಎಂಪ್ಲಾಯ್ ID ಕೇಳುತ್ತೆ. ಎಂಪ್ಲಾಯ್ ID ನಿಮ್ದು ಏನಿದೆ ಎಂಪ್ಲಾಯ್ IDಯನ್ನು ಹಾಕಿ. ನಂತರ ಇಲ್ಲಿ ಇಮೇಲ್ ID ಡಿಫಾಲ್ಟ್ ಆಗಿ ವಿತ್ KJD ನಂಬರ್ @gmail.com ಅಂತ ಇದೆ, ಅದನ್ನು ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ನಂತರ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ನಿಮ್ಮ ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಹಾಕಿ. ಡೇಟ್ ಆಫ್ ಬರ್ತನ್ನು ಹಾಕಿದ ನಂತರ ಇಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ, OBC SC ST PWD ನಿಮ್ಮ ಯಾವ ಕ್ಯಾಟಗರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಇಲ್ಲಿ ಆಫೀಸ್ ಪಿನ್ನನ್ನು ಎಂಟರ್ ಮಾಡಿ. ಆಫೀಸ್ ಪಿನ್ನನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಡಿಫಾಲ್ಟ್ ಆಗಿ ಅದು ಬಂದಿರುತ್ತೆ. ನಂತರ ಮದರ್ ಟಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮದರ್ ಟಂಗನ್ನು ಸೆಲೆಕ್ಟ್ ಮಾಡಿದ ನಂತರ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗಿಲ್ಲಿ HRMS ID ಅಥವಾ ಎಕ್ಸ್ಟರ್ನಲ್ ಸಿಸ್ಟಮ್ ID ಇಲ್ಲಿ ಕಾಣಿಸುತ್ತೆ. ನಂತರ ಇದು KJD ನಂಬರ್ ಆಗಿರುತ್ತೆ. ನಂತರ ಡೇಟ್ ಆಫ್ ರಿಟೈರ್ಮೆಂಟು ನಿಮಗೆ ತೋರಿಸಿದ್ರೆ ಹಾಕಿ, ಇಲ್ಲ ಅಂದರೆ ಹಾಗೆ ಬಿಡಿ. ನಂತರ ಆರ್ ಯು ಫ್ರಮ್ ಎನಿ ಆರ್ಗನೈಸ್ಡ್ ಸರ್ವಿಸ್ ಆಫ್ ದಿ ಗೌರ್ಮೆಂಟ್ ಅಂತ ಕೇಳ್ತಿದೆ, ಅಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಡಿಪಾರ್ಟ್ಮೆಂಟಿಂದ ಬಂದಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ಕೆಳಗಡೆ ಸೇವ್ ಚೇಂಜಸ್ ಅನ್ನೋ ಆಪ್ಷನ್ ಇದೆ, ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈಗ ಮೈ ಆಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನೀವು ಏನಾದರೂ ಆಕ್ಟಿವಿಟೀಸ್ನ ಪ್ರೋಗ್ರೆಸ್ ಇದ್ರೆ ಎಷ್ಟು ಆಕ್ಟಿವಿಟೀಸ್ ಪ್ರೋಗ್ರೆಸ್ ಇದ್ದೀರಾ, ಎಷ್ಟು ಸರ್ಟಿಫಿಕೇಟ್ಸ್ ಇದೆ, ಎಷ್ಟು ಲರ್ನಿಂಗ್ ಅವರ್ಸ್ ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಈಗ ನೀವು ಬ್ಯಾಕ್ ಹೋಗಿ ನಮ್ಮ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಕಂಟೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಿಲ್ಟರ್ ಅನ್ನೋ ಆಪ್ಷನ್ ಇದೆ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಆಪ್ಷನ್ಸ್ಗೆ ಬನ್ನಿ. ಲ್ಯಾಂಗ್ವೇಜ್ ಆಪ್ಷನ್ಸ್ಗೆ ಬಂದ ನಂತರ ಇಲ್ಲಿ ನಿಮ್ಮ ಯಾವ ಲ್ಯಾಂಗ್ವೇಜ್ ಬೇಕು ನಿಮಗೆ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ಡೌನ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಅಪ್ಲೈ ಫಿಲ್ಟರ್ ಅನ್ನೋ ಆಪ್ಷನ್ ಇದೆ, ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಟ್ಟು 91 ಕಂಟೆಂಟ್ಸು ಕನ್ನಡದಲ್ಲಿದೆ, ಅಷ್ಟು ತೋರಿಸ್ತಾ ಹೋಗುತ್ತೆ. ನಾನು ಎಕ್ಸಾಂಪಲ್ಗೆ ನೆಕ್ಸ್ಟ್ ಕಂಟೆಂಟ್ ಅನ್ನು ಹೇಗೆ ಶುರು ಮಾಡಬೇಕು ಅನ್ನೋದನ್ನ ಈಗ ತೋರಿಸ್ತಾ ಹೋಗ್ತೀನಿ. ಹೀಗೆ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಬಂದ್ರೆ ನಿಮಗೆ ಯಾವ ಕಂಟೆಂಟ್ ಬೇಕು ಆ ಕಂಟೆಂಟ್ ಅನ್ನು ನೀವು ನೋಡ್ತಾ ಹೋಗ್ಬೋದು. ಈಗ ಇಲ್ಲಿ ನಾನು ಸ್ಕ್ರಾಲ್ ಅನ್ನ ಮಾಡ್ತಾ ಇದ್ದೀನಿ. ಸ್ಕ್ರಾಲ್ ಮಾಡ್ತಾ ನಾನು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021
ಆ ಕಂಟೆಂಟನ್ನು ನಾನು ಆ ಕೋರ್ಸನ್ನು ನಾನು ಈಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ನೀವೇನು ಮಾಡಬೇಕು, ಎನ್ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎನ್ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ನೋಡ್ಬೋದು ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ನೀವು ಫಸ್ಟ್ ನೋಡ್ಬೇಕಾಗುತ್ತೆ. ಈಗ ನೀವು ಪ್ಲೇ ಮಾಡಿದ್ರೆ ವಿಡಿಯೋ ಶುರು ಆಗುತ್ತೆ. ನೀವು ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಓವರ್ ಆಲ್ ಪ್ರೋಗ್ರೆಸ್ ಕೂಡ ನೀವು ಎಷ್ಟು ಕಂಪ್ಲೀಟ್ ಮಾಡಿದಿರ ಅಂತ ಕೂಡ ಇಲ್ಲಿ ತೋರಿಸುತ್ತೆ. ಈಗ ನೀವು ವಿಡಿಯೋವನ್ನ ಫಸ್ಟ್ ಕಂಪ್ಲೀಟ್ ಮಾಡಿ. ಆತ್ಮೀಯರೇ, ಇಲ್ಲಿ ನೀವು ಗಮನಿಸಬಹುದು, ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿರೋ ಕಂಟೆಂಟ್ ಅಲ್ಲಿ 3 ವಿಡಿಯೋ ಇತ್ತು. 3 ವಿಡಿಯೋನ ನೋಡಿದೀನಿ. ಇಲ್ಲಿ ನೀವು ನೋಡಬಹುದು ಓವರ್ ಆಲ್ ಪ್ರೋಗ್ರೆಸ್ 75% ತೋರಿಸ್ತಾ ಇದೆ. ಈಗ ಇನ್ನು ಉಳಿದಿರೋದು ಅಂತಿಮ ಮೌಲ್ಯಮಾಪನ 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ಈ ಕೋರ್ಸು ಮುಗಿಯುತ್ತೆ. ನಾನೀಗ ಏನು ಮಾಡ್ತಾ ಇದ್ದೀನಿ, ಅಂತಿಮ ಮೌಲ್ಯಮಾಪನವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನೋಡಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಇದೆ. ಇಲ್ಲಿ ಸಮ್ಮರ್ ಇದೆ, ನೋಡ್ಕೋಬಹುದು, ನೀವು ಓದ್ಕೊಳ್ಳಿ. ನಂತರ 10 ಕ್ವಶನ್ಸ್ಗೆ 10 ಮಿನಿಟ್ಸ್ ಇರುತ್ತೆ. 10 ಮಿನಿಟ್ಸ್ ಅಲ್ಲಿ ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಒಟ್ಟು ಟೋಟಲು 19 ರೀ ಅಟೆಂಪ್ಟ್ಸ್ ಇರುತ್ತೆ. ಈಗ ನಾನು ಸ್ಟಾರ್ಟ್ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ವಶನ್ಸ್ ಅನ್ನ ಸರಿಯಾಗಿ ಓದಿ ಆನ್ಸರ್ ಅನ್ನ ಮಾಡ್ತಾ ಹೋಗಿ. ಇಲ್ಲಿಗೆ ಅಸೆಸ್ಮೆಂಟ್ ಕಂಪ್ಲೀಟ್ ಆಗಿದೆ. ಒಟ್ಟಾಗಿ ನಂದು 80% ಆಗಿದೆ. 70% ಆಗಿದ್ರೆ ಸಾಕು, ನಿಮಗೆ ಇಲ್ಲಿ ಸರ್ಟಿಫಿಕೇಟು ಬರ್ತಾ ಹೋಗುತ್ತೆ. ನಂತರ ಹೋಮ್ ಪೇಜ್ಗೆ ಹೋಗಿ. ಆತ್ಮೀಯ ಸ್ನೇಹಿತರೆ, ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ನೀವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೀವು ಹೋಮ್ ಪೇಜ್ಗೆ ಬಂದರೆ ಇಲ್ಲಿ ನೋಡಿ ಇನ್ ಪ್ರೋಗ್ರೆಸ್ ಒನ್ನಲ್ಲಿದೆ ಮತ್ತು ಸರ್ಟಿಫಿಕೇಟ್ಸ್ ಅಂದಿದೆ. ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣಿಸುತ್ತೆ ನಾನು ಯಾವ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತಲೂ ಕಾಣಿಸ್ದೆ. ಇಲ್ಲಿ ಸರ್ಟಿಫಿಕೇಟ್ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೀವು ಸರ್ಟಿಫಿಕೇಟನ್ನು ನೋಡ್ಕೋಬಹುದು. ಹಾಗೆ ನಂತರ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೋರ್ಸ್ ಅನ್ನ ಮಾಡಬೇಕು ಅಂದ್ರೆ ಹಾಗೆ ನೀವು ಇಲ್ಲಿ ಸರ್ಚ್ ಟ್ಯಾಬ್ಗೆ ಹೋದ್ರೆ ನಂತರ ಇಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಇಲ್ಲಿ ಬ್ರೌಸ್ ಮಾಡಿ. ಬ್ರೌಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಂಟೆಂಟ್ಸ್ಗಳು ಸಿಗುತ್ತೆ. ನಿಮ್ಗೆ ಇಲ್ಲಿ ಯಾವ ಕಂಟೆಂಟ್ಸ್ ಬೇಕು ಆ ಕಂಟೆಂಟ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಹೀಗೆ ನೀವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ನಾವು ಐಗಾಟ್ ಕರ್ಮಯೋಗಿ ಆ್ಯಪ್ನಲ್ಲಿ ಹೇಗೆ ನಾವು ಲಾಗಿನ್ ಆಗೋದು, ಹೇಗೆ ಕೋರ್ಸನ್ನು ಕಂಪ್ಲೀಟ್ ಮಾಡೋದು, ಮತ್ತೆ ಅಸೆಸ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡೋದು, ಮತ್ತೆ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.